ನಾನ್ ಪಾಸ್, ಅಮ್ಮ ನಂದು ಫಸ್ಟ್ ಕ್ಲಾಸ್, ಅಕ್ಕ ನಾನ್ ಡಿಸ್ಟಿಂಕ್ಷನ್, ಮೇಸ್ಟ್ರೆ ನಾನೇ ಟಾಪರ್. ಎಲ್ಲಿ ನೋಡಿದ್ರು ಖುಷಿ, ಯಾರ ಮುಖದಲ್ಲಿ ನೋಡಿದ್ರು ಮಂದಹಾಸ. ಇವರ ಈ ಖುಷಿಗೆ ಕಾರಣ PU ರಿಸಲ್ಟ್. ಎರಡ್ 2024-25ನೇ ಸಾಲಿನ ಸೆಕೆಂಡ್ PU ರಿಸಲ್ಟ್ ಹೊರಬಿದ್ದಿದೆ. ಈ ಬಾರಿಯೂ ಹೆಣ್ಮಕ್ಳೇ ಬೇಲುಗೈ ಸಾಧಿಸಿದ್ದಾರೆ. ರಾಜಧಾನಿ ಬೆಂಗಳೂರು ಸಹ PU ರಿಸಲ್ಟ್ನಲ್ಲಿ ಹಿಂದೆ ಬಿದ್ದಿಲ್ಲ. ಬೆಂಗಳೂರು ದಕ್ಷಿಣ 85.36%, ಬೆಂಗಳೂರು ಉತ್ತರ 83.31%, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 79.70% ರಿಸಲ್ಟ್ ದಾಖಲಿಸಿದೆ. ಜಯನಗರದ RV ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರಿಗೆ ಟಾಪರ್ ಪಟ್ಟ ದಕ್ಕಿದೆ. ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 596 ಅಂಕ ಪಡೆದು ಚರಿತಾ ಕೈವಾರ ಹಾಗೂ ಸಾನ್ವಿ ರವೀಂದ್ರ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. I don't know how to feel because ಯಾಕಂದ್ರೆ it was a roller coaster of emotions. ನನಗೆ ಫಸ್ಟು ನಾನು ಇಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ನನ್ನ ರಿಸಲ್ಟ್ಸ್ ನಾನೇ ನೋಡ್ಕೊಂಡಿಲ್ಲ. ನಾನು CET ಪ್ರಿಪ್ರೇಷನ್ ಅಲ್ಲಿ ಇದ್ದೆ. ಆವಾಗ ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿಬಿಟ್ಟು ಹೇಳಿದ್ರು. ಅದು ಹೇಳಿದ ತಕ್ಷಣ ತುಂಬ ಖುಷಿನೂ ಆಯಿತು. ಆಮೇಲೆ ಒಂಥರ ಫಸ್ಟ್ ರ್ಯಾಂಕ್ ಬಂದಿಲ್ಲ ಆ ಥರ ಸ್ವಲ್ಪ ದುಃಖನೂ ಆಯಿತು. ಬಟ್ ಆಮೇಲೆ ಆಫ್ಟರ್ ಎವ್ರಿಥಿಂಗ್ ಇಸ್ ಡನ್ ಆ್ಯಂಡ್ ವೆನ್ ಐ ಸಿ ಮೈ ಟೀಚರ್ಸ್ ಓವರ್ ಹಿಯರ್ ಆ್ಯಂಡ್ ಐ ಕ್ಯಾನ್ ಸಿ ಹೌ ಪ್ರೌಡ್ ದೇ ಆರ್ ಆ್ಯಂಡ್ ಐ ಫೀಲ್ ರಿಯಲಿ ಗ್ರೇಟ್ಫುಲ್ ಟು ದಿಸ್ ಕಾಲೇಜ್ ಆ್ಯಂಡ್ ಟು ಮೈ ಫ್ಯಾಮಿಲಿ. ನನ್ನ ಅಮ್ಮ ಕಾಲ್ ಮಾಡಿ ಹೇಳಿದ್ರು ಇಷ್ಟು ರಿಸಲ್ಟ್ ಬಂದಿದೆ ಆ್ಯಂಡ್ ಲಾಟ್ ಆಫ್ ರಿಲೇಟಿವ್ಸ್ ಕಾಲಿಂಗ್ ನಿನ್ನ ಹೆಸರು TV ಮೇಲೆ ಬರ್ತಾಯಿದೆ ಅಂತ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲೇ ಬಂದಾಗ ಗೊತ್ತಾಯಿತು ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ. ರೀ ಎಕ್ಸಾಮ್ಸ್ಗೆ ಪರೀಕ್ಷಾ ಶುಲ್ಕ ಇಲ್ಲ. ಇನ್ನು ಫೇಲ್ ಆದ ವಿದ್ಯಾರ್ಥಿಗಳಿಗೆ 2 ಮರುಪರೀಕ್ಷೆ ಇರಲಿದ್ದು, ಏಪ್ರಿಲ್ 24ರಿಂದ ಮೊದಲ ರೀ ಎಕ್ಸಾಮ್ ನಡೆದರೆ ಜೂನ್ 9ರಿಂದ 2ನೇ ರೀ ಎಕ್ಸಾಮ್ ನಡೆಯಲಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.